ಡಿಕೆಶಿ ತ್ಯಾಗಾಸ್ತ್ರವನ್ನ ಪ್ರಯೋಗ ಮಾಡ್ತಾ ಇದ್ದಾರೆ, ಏನೆಲ್ಲ ಹೇಳ್ತಾ ಇದ್ದಾರೆ ಅಂತ ನೋಡ್ತಾ ಹೋದ್ರೆ ಮುಖ್ಯಮಂತ್ರಿ ಪಟ್ಟದ ಮೇಲೆ ಕಣ್ಣಿಟ್ಟಿರೋದು ಬಹಳ ಸ್ಪಷ್ಟವಾಗಿದೆ. ಅದ್ರ ಜೊತೆಗೆ ತ್ಯಾಗದ ಮಾತು ಕೂಡ ಆಡ್ತಾ ಇದ್ದಾರೆ. ಸಿಎಂ ಸ್ಥಾನಕ್ಕೆ ಇರೋದಕ್ಕೆ ಡಿಕೆ ಶಿವಕುಮಾರ್ ತ್ಯಾಗದ ಅಸ್ತ್ರವನ್ನ ಉಪಯೋಗಿಸ್ತಾ ಇರುವಂತದ್ದು. ಕಾಂಗ್ರೆಸ್ ಕಾರ್ಯಕ್ರಮಗಳಲ್ಲಿ ಪದೇ ಪದೇ ತ್ಯಾಗದ ಮಾತಾಡ್ತಾ ಇದ್ದಾರೆ. ಸೋನಿಯಾ ಗಾಂಧಿ ಅವರ ತ್ಯಾಗ, ಮತ್ತೊಂದು ತ್ಯಾಗ, ಹೀಗೆ ತ್ಯಾಗದ ಬಗ್ಗೆ ಬಹಳ ಮಾತಾಡ್ತಾ ಇದ್ದಾರೆ. ಅಧಿಕಾರಕ್ಕಿಂತ ನಮಗೆ ಪಕ್ಷ ಮುಖ್ಯ ಅಂತ ಬೋಧನೆ ಮಾಡ್ತಾ ಇದ್ದಾರೆ. ಸೋನಿಯಾ ಗಾಂಧಿ ಅವರಿಂದ ಪ್ರಧಾನಿ ಹುದ್ದೆಯನ್ನೇ ತ್ಯಾಗ ಮಾಡಿದ್ರು ಸೋನಿಯಾ ಗಾಂಧಿ ಅವರು ಅಂತ ಮಾತಾಡ್ತಾ ಇದ್ದಾರೆ. ಸೊ ನಾನಿನ್ಯಾವ ಲೆಕ್ಕ ಅಂತ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಇಂದಿರಾ ಗಾಂಧಿ ಅವರ ಪುಣ್ಯ ಸ್ಮರಣೆಯಲ್ಲಿ ಡಿಕೆ ಶಿವಕುಮಾರ್ ಈ ಹೇಳಿಕೆಯನ್ನ ಕೊಟ್ಟರು. ಮಂಗಳೂರಿನ ಕಾಂಗ್ರೆಸ್ ಸಭೆಯಲ್ಲೂ ಕೂಡ ಡಿಕೆ ಶಿವಕುಮಾರ್ ತ್ಯಾಗದ ಮಾತನಾಡಿದ್ರು. ನಿನ್ನೆ ಬಿಹಾರ ಮತದಾರರ ಸಭೆಯಲ್ಲೂ ಕೂಡ ತ್ಯಾಗದ ಬಗ್ಗೆ ಪ್ರಸ್ತಾಪ ಮಾಡಿದ್ರು. ಅಂದ್ರೆ ತಾನೇ ತಾನಾಗಿ ಇದ್ದಕ್ಕಿದ್ದಂಗೆ ಈ ತ್ಯಾಗ ಮನೋಭಾವ ಬಂದ್ಬಿಡಕ್ಕೆ ಕಾರಣ ಏನಪ್ಪಾ ಅಂತ ನೋಡಿದ್ರೆ ಈ ನಮ್ಮಲ್ಲೊಂದು ಸ್ಮಶಾನ ವೈರಾಗ್ಯ ಅಂತ ಕಾನ್ಸೆಪ್ಟ್ ಇದೆ. ಅಂದ್ರೆ ಸಿಗೋದೇ ಇಲ್ಲ ಅಂತ ಆದಾಗ ಅದ್ರ ಬಗ್ಗೆ ವೈರಾಗ್ಯ ಬರೋದು ಅಂತ, ಅದನ್ನ ಸ್ಮಶಾನ ವೈರಾಗ್ಯ ಅಂತಾರೆ. ಅದು ಹಂಗಾಗ್ಬಿಡ್ತಾ ಅನ್ನೋ ಪ್ರಶ್ನೆ ಹೇಳುತ್ತೆ. ಇಲ್ಲ ಸಿಗಬಹುದು ಅನ್ನೋ ಸಾಧ್ಯತೆಗಳಿದ್ರೆ ತ್ಯಾಗದ ಮಾತು ಬರೋದಿಲ್ವಾ ಹಾಗಾದ್ರೆ ಅನ್ನೋ ಪ್ರಶ್ನೆ. ಇದಕ್ಕೆಲ್ಲ ಉತ್ತರ ಡಿಕೆ ಶಿವಕುಮಾರ್ ಅವರೇ ಕೊಡಬೇಕು. ಸೊ ಅಥವಾ ತಾತ್ಕಾಲಿಕನ, ಇದು ತಾತ್ಕಾಲಿಕ ತ್ಯಾಗನ ಅಥವಾ ಪರ್ಮನೆಂಟ್ ತ್ಯಾಗನ, ಇದರ ಪರಿಣಾಮಗಳು ಏನೇನಿರುತ್ತೆ, ಈ ತ್ಯಾಗದಿಂದ ಕಾಂಗ್ರೆಸ್ಗೆ ಒಳ್ಳೇದಾಗತ್ತಾ, ಡಿಕೆ ಶಿವಕುಮಾರ್ ಅವರ ಮುಂದಿನ ಆಯ್ಕೆ ಏನು, ಹಾಗಾದ್ರೆ ಅವರ ಆಂಬಿಷನ್ ಅನ್ನೇ ಅವರು ತ್ಯಾಗ ಮಾಡಿಬಿಟ್ರ, ಹೀಗೆ ಸಾಕಷ್ಟು ಪ್ರಶ್ನೆಗಳಿದ್ದಾವೆ. ಒಟ್ನಲ್ಲಿ ಇಷ್ಟೆಲ್ಲ ಮಾಡಿ ಕೊನೆಗೆ ಹೈಕಮಾಂಡ್ ಕಡೆಯಿಂದಾನೇ ಸಿಎಂ ಪಟ್ಟ ಸಿಗಲಿ ಅನ್ನುವಂಥ ಒಂದು ಆಸೆನಾ ಅನ್ನೋ ಪ್ರಶ್ನೆ ಕೂಡ ಮೂಡುತ್ತೆ. ಡಿಕೆಶಿ ತ್ಯಾಗಾಸ್ತ್ರವನ್ನ ಪ್ರಯೋಗ ಮಾಡ್ತಾ ಇದ್ದಾರೆ, ಏನೆಲ್ಲ ಹೇಳ್ತಾ ಇದ್ದಾರೆ ಅಂತ ನೋಡ್ತಾ ಹೋದ್ರೆ ಮುಖ್ಯಮಂತ್ರಿ ಪಟ್ಟದ ಮೇಲೆ ಕಣ್ಣಿಟ್ಟಿರೋದು ಬಹಳ ಸ್ಪಷ್ಟವಾಗಿದೆ. ಅದ್ರ ಜೊತೆಗೆ ತ್ಯಾಗದ ಮಾತು ಕೂಡ ಆಡ್ತಾ ಇದ್ದಾರೆ. ಸಿಎಂ ಸ್ಥಾನಕ್ಕೆ ಇರೋದಕ್ಕೆ ಡಿಕೆ ಶಿವಕುಮಾರ್ ತ್ಯಾಗದ ಅಸ್ತ್ರವನ್ನ ಉಪಯೋಗಿಸ್ತಾ ಇರುವಂತದ್ದು. ಕಾಂಗ್ರೆಸ್ ಕಾರ್ಯಕ್ರಮಗಳಲ್ಲಿ ಪದೇ ಪದೇ ತ್ಯಾಗದ ಮಾತಾಡ್ತಾ ಇದ್ದಾರೆ. ಸೋನಿಯಾ ಗಾಂಧಿ ಅವರ ತ್ಯಾಗ, ಮತ್ತೊಂದು ತ್ಯಾಗ, ಹೀಗೆ ತ್ಯಾಗದ ಬಗ್ಗೆ ಬಹಳ ಮಾತಾಡ್ತಾ ಇದ್ದಾರೆ. ಅಧಿಕಾರಕ್ಕಿಂತ ನಮಗೆ ಪಕ್ಷ ಮುಖ್ಯ ಅಂತ ಬೋಧನೆ ಮಾಡ್ತಾ ಇದ್ದಾರೆ. ಸೋನಿಯಾ ಗಾಂಧಿ ಅವರಿಂದ ಪ್ರಧಾನಿ ಹುದ್ದೆಯನ್ನೇ ತ್ಯಾಗ ಮಾಡಿದ್ರು ಸೋನಿಯಾ ಗಾಂಧಿ ಅವರು ಅಂತ ಮಾತಾಡ್ತಾ ಇದ್ದಾರೆ. ಸೊ ನಾನಿನ್ಯಾವ ಲೆಕ್ಕ ಅಂತ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಇಂದಿರಾ ಗಾಂಧಿ ಅವರ ಪುಣ್ಯ ಸ್ಮರಣೆಯಲ್ಲಿ ಡಿಕೆ ಶಿವಕುಮಾರ್ ಈ ಹೇಳಿಕೆಯನ್ನ ಕೊಟ್ಟರು. ಮಂಗಳೂರಿನ ಕಾಂಗ್ರೆಸ್ ಸಭೆಯಲ್ಲೂ ಕೂಡ ಡಿಕೆ ಶಿವಕುಮಾರ್ ತ್ಯಾಗದ ಮಾತನಾಡಿದ್ರು. ನಿನ್ನೆ ಬಿಹಾರ ಮತದಾರರ ಸಭೆಯಲ್ಲೂ ಕೂಡ ತ್ಯಾಗದ ಬಗ್ಗೆ ಪ್ರಸ್ತಾಪ ಮಾಡಿದ್ರು. ಅಂದ್ರೆ ತಾನೇ ತಾನಾಗಿ ಇದ್ದಕ್ಕಿದ್ದಂಗೆ ಈ ತ್ಯಾಗ ಮನೋಭಾವ ಬಂದ್ಬಿಡಕ್ಕೆ ಕಾರಣ ಏನಪ್ಪಾ ಅಂತ ನೋಡಿದ್ರೆ ಈ ನಮ್ಮಲ್ಲೊಂದು ಸ್ಮಶಾನ ವೈರಾಗ್ಯ ಅಂತ ಕಾನ್ಸೆಪ್ಟ್ ಇದೆ. ಅಂದ್ರೆ ಸಿಗೋದೇ ಇಲ್ಲ ಅಂತ ಆದಾಗ ಅದ್ರ ಬಗ್ಗೆ ವೈರಾಗ್ಯ ಬರೋದು ಅಂತ, ಅದನ್ನ ಸ್ಮಶಾನ ವೈರಾಗ್ಯ ಅಂತಾರೆ. ಅದು ಹಂಗಾಗ್ಬಿಡ್ತಾ ಅನ್ನೋ ಪ್ರಶ್ನೆ ಹೇಳುತ್ತೆ. ಇಲ್ಲ ಸಿಗಬಹುದು ಅನ್ನೋ ಸಾಧ್ಯತೆಗಳಿದ್ರೆ ತ್ಯಾಗದ ಮಾತು ಬರೋದಿಲ್ವಾ ಹಾಗಾದ್ರೆ ಅನ್ನೋ ಪ್ರಶ್ನೆ. ಇದಕ್ಕೆಲ್ಲ ಉತ್ತರ ಡಿಕೆ ಶಿವಕುಮಾರ್ ಅವರೇ ಕೊಡಬೇಕು. ಸೊ ಅಥವಾ ತಾತ್ಕಾಲಿಕನ, ಇದು ತಾತ್ಕಾಲಿಕ ತ್ಯಾಗನ ಅಥವಾ ಪರ್ಮನೆಂಟ್ ತ್ಯಾಗನ, ಇದರ ಪರಿಣಾಮಗಳು ಏನೇನಿರುತ್ತೆ, ಈ ತ್ಯಾಗದಿಂದ ಕಾಂಗ್ರೆಸ್ಗೆ ಒಳ್ಳೇದಾಗತ್ತಾ, ಡಿಕೆ ಶಿವಕುಮಾರ್ ಅವರ ಮುಂದಿನ ಆಯ್ಕೆ ಏನು, ಹಾಗಾದ್ರೆ ಅವರ ಆಂಬಿಷನ್ ಅನ್ನೇ ಅವರು ತ್ಯಾಗ ಮಾಡಿಬಿಟ್ರ, ಹೀಗೆ ಸಾಕಷ್ಟು ಪ್ರಶ್ನೆಗಳಿದ್ದಾವೆ. ಒಟ್ನಲ್ಲಿ ಇಷ್ಟೆಲ್ಲ ಮಾಡಿ ಕೊನೆಗೆ ಹೈಕಮಾಂಡ್ ಕಡೆಯಿಂದಾನೇ ಸಿಎಂ ಪಟ್ಟ ಸಿಗಲಿ ಅನ್ನುವಂಥ ಒಂದು ಆಸೆನಾ ಅನ್ನೋ ಪ್ರಶ್ನೆ ಕೂಡ ಮೂಡುತ್ತೆ. ಡಿಕೆಶಿ ತ್ಯಾಗಾಸ್ತ್ರವನ್ನ ಪ್ರಯೋಗ ಮಾಡ್ತಾ ಇದ್ದಾರೆ, ಏನೆಲ್ಲ ಹೇಳ್ತಾ ಇದ್ದಾರೆ ಅಂತ ನೋಡ್ತಾ ಹೋದ್ರೆ ಮುಖ್ಯಮಂತ್ರಿ ಪಟ್ಟದ ಮೇಲೆ ಕಣ್ಣಿಟ್ಟಿರೋದು ಬಹಳ ಸ್ಪಷ್ಟವಾಗಿದೆ. ಅದ್ರ ಜೊತೆಗೆ ತ್ಯಾಗದ ಮಾತು ಕೂಡ ಆಡ್ತಾ ಇದ್ದಾರೆ. ಸಿಎಂ ಸ್ಥಾನಕ್ಕೆ ಇರೋದಕ್ಕೆ ಡಿಕೆ ಶಿವಕುಮಾರ್ ತ್ಯಾಗದ ಅಸ್ತ್ರವನ್ನ ಉಪಯೋಗಿಸ್ತಾ ಇರುವಂತದ್ದು. ಕಾಂಗ್ರೆಸ್ ಕಾರ್ಯಕ್ರಮಗಳಲ್ಲಿ ಪದೇ ಪದೇ ತ್ಯಾಗದ ಮಾತಾಡ್ತಾ ಇದ್ದಾರೆ. ಸೋನಿಯಾ ಗಾಂಧಿ ಅವರ ತ್ಯಾಗ, ಮತ್ತೊಂದು ತ್ಯಾಗ, ಹೀಗೆ ತ್ಯಾಗದ ಬಗ್ಗೆ ಬಹಳ ಮಾತಾಡ್ತಾ ಇದ್ದಾರೆ. ಅಧಿಕಾರಕ್ಕಿಂತ ನಮಗೆ ಪಕ್ಷ ಮುಖ್ಯ ಅಂತ ಬೋಧನೆ ಮಾಡ್ತಾ ಇದ್ದಾರೆ. ಸೋನಿಯಾ ಗಾಂಧಿ ಅವರಿಂದ ಪ್ರಧಾನಿ ಹುದ್ದೆಯನ್ನೇ ತ್ಯಾಗ ಮಾಡಿದ್ರು ಸೋನಿಯಾ ಗಾಂಧಿ ಅವರು ಅಂತ ಮಾತಾಡ್ತಾ ಇದ್ದಾರೆ. ಸೊ ನಾನಿನ್ಯಾವ ಲೆಕ್ಕ ಅಂತ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಇಂದಿರಾ ಗಾಂಧಿ ಅವರ ಪುಣ್ಯ ಸ್ಮರಣೆಯಲ್ಲಿ ಡಿಕೆ ಶಿವಕುಮಾರ್ ಈ ಹೇಳಿಕೆಯನ್ನ ಕೊಟ್ಟರು. ಮಂಗಳೂರಿನ ಕಾಂಗ್ರೆಸ್ ಸಭೆಯಲ್ಲೂ ಕೂಡ ಡಿಕೆ ಶಿವಕುಮಾರ್ ತ್ಯಾಗದ ಮಾತನಾಡಿದ್ರು. ನಿನ್ನೆ ಬಿಹಾರ ಮತದಾರರ ಸಭೆಯಲ್ಲೂ ಕೂಡ ತ್ಯಾಗದ ಬಗ್ಗೆ ಪ್ರಸ್ತಾಪ ಮಾಡಿದ್ರು. ಅಂದ್ರೆ ತಾನೇ ತಾನಾಗಿ ಇದ್ದಕ್ಕಿದ್ದಂಗೆ ಈ ತ್ಯಾಗ ಮನೋಭಾವ ಬಂದ್ಬಿಡಕ್ಕೆ ಕಾರಣ ಏನಪ್ಪಾ ಅಂತ ನೋಡಿದ್ರೆ ಈ ನಮ್ಮಲ್ಲೊಂದು ಸ್ಮಶಾನ ವೈರಾಗ್ಯ ಅಂತ ಕಾನ್ಸೆಪ್ಟ್ ಇದೆ. ಅಂದ್ರೆ ಸಿಗೋದೇ ಇಲ್ಲ ಅಂತ ಆದಾಗ ಅದ್ರ ಬಗ್ಗೆ ವೈರಾಗ್ಯ ಬರೋದು ಅಂತ, ಅದನ್ನ ಸ್ಮಶಾನ ವೈರಾಗ್ಯ ಅಂತಾರೆ. ಅದು ಹಂಗಾಗ್ಬಿಡ್ತಾ ಅನ್ನೋ ಪ್ರಶ್ನೆ ಹೇಳುತ್ತೆ. ಇಲ್ಲ ಸಿಗಬಹುದು ಅನ್ನೋ ಸಾಧ್ಯತೆಗಳಿದ್ರೆ ತ್ಯಾಗದ ಮಾತು ಬರೋದಿಲ್ವಾ ಹಾಗಾದ್ರೆ ಅನ್ನೋ ಪ್ರಶ್ನೆ. ಇದಕ್ಕೆಲ್ಲ ಉತ್ತರ ಡಿಕೆ ಶಿವಕುಮಾರ್ ಅವರೇ ಕೊಡಬೇಕು.
ಸೊ ಅಥವಾ ತಾತ್ಕಾಲಿಕನ ಇದು ತಾತ್ಕಾಲಿಕ ತ್ಯಾಗನ ಅಥವಾ ಪರ್ಮನೆಂಟ್ ತ್ಯಾಗನ, ಇದರ ಪರಿಣಾಮಗಳು ಏನೇನಿರುತ್ತೆ, ಈ ತ್ಯಾಗದಿಂದ ಕಾಂಗ್ರೆಸ್ಗೆ ಒಳ್ಳೇದಾಗತ್ತಾ, ಡಿ ಕೆ ಶಿವಕುಮಾರ್ ಅವರ ಮುಂದಿನ ಆಯ್ಕೆ ಏನು, ಹಾಗಾದ್ರೆ ಅವರ ಆಂಬಿಷನ್ ಅನ್ನೇ ಅವರು ತ್ಯಾಗ ಮಾಡಿಬಿಟ್ರ, ಹೀಗೆ ಸಾಕಷ್ಟು ಪ್ರಶ್ನೆಗಳಿದ್ದಾವೆ. ಒಟ್ನಲ್ಲಿ ಇಷ್ಟೆಲ್ಲ ಮಾಡಿ ಕೊನೆಗೆ ಹೈಕಮಾಂಡ್ ಕಡೆಯಿಂದಾನೇ ಸಿಎಂ ಪಟ್ಟ ಸಿಗಲಿ ಅನ್ನುವಂಥ ಒಂದು ಆಸೆನಾ ಅನ್ನೋ ಪ್ರಶ್ನೆ ಕೂಡ ಮೂಡುತ್ತೆ. ಡಿಕೆಶಿ ತ್ಯಾಗಾಸ್ತ್ರವನ್ನ ಪ್ರಯೋಗ ಮಾಡ್ತಾ ಇದ್ದಾರೆ, ಏನೆಲ್ಲ ಹೇಳ್ತಾ ಇದ್ದಾರೆ ಅಂತ ನೋಡ್ತಾ ಹೋದ್ರೆ ಮುಖ್ಯಮಂತ್ರಿ ಪಟ್ಟದ ಮೇಲೆ ಕಣ್ಣಿಟ್ಟಿರೋದು ಬಹಳ ಸ್ಪಷ್ಟವಾಗಿದೆ. ಅದ್ರ ಜೊತೆಗೆ ತ್ಯಾಗದ ಮಾತು ಕೂಡ ಆಡ್ತಾ ಇದ್ದಾರೆ. ಸಿಎಂ ಸ್ಥಾನಕ್ಕೆ ಇರೋದಕ್ಕೆ ಡಿ ಕೆ ಶಿವಕುಮಾರ್ ತ್ಯಾಗದ ಅಸ್ತ್ರವನ್ನ ಉಪಯೋಗಿಸ್ತಾ ಇರುವಂತದ್ದು. ಕಾಂಗ್ರೆಸ್ ಕಾರ್ಯಕ್ರಮಗಳಲ್ಲಿ ಪದೇ ಪದೇ ತ್ಯಾಗದ ಮಾತಾಡ್ತಾ ಇದ್ದಾರೆ. ಸೋನಿಯಾ ಗಾಂಧಿ ಅವರ ತ್ಯಾಗ, ಮತ್ತೊಂದು ತ್ಯಾಗ, ಹೀಗೆ ತ್ಯಾಗದ ಬಗ್ಗೆ ಬಹಳ ಮಾತಾಡ್ತಾ ಇದ್ದಾರೆ. ಅಧಿಕಾರಕ್ಕಿಂತ ನಮಗೆ ಪಕ್ಷ ಮುಖ್ಯ ಅಂತ ಬೋಧನೆ ಮಾಡ್ತಾ ಇದ್ದಾರೆ. ಸೋನಿಯಾ ಗಾಂಧಿ ಅವರಿಂದ ಪ್ರಧಾನಿ ಹುದ್ದೆಯನ್ನೇ ತ್ಯಾಗ ಮಾಡಿದ್ರು ಸೋನಿಯಾ ಗಾಂಧಿ ಅವರು ಅಂತ ಮಾತಾಡ್ತಾ ಇದ್ದಾರೆ. ಸೊ ನಾನಿನ್ ಯಾವ ಲೆಕ್ಕ ಅಂತ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ. ಇಂದಿರಾ ಗಾಂಧಿ ಅವರ ಪುಣ್ಯ ಸ್ಮರಣೆಯಲ್ಲಿ ಡಿ ಕೆ ಶಿವಕುಮಾರ್ ಈ ಹೇಳಿಕೆಯನ್ನ ಕೊಟ್ಟರು. ಮಂಗಳೂರಿನ ಕಾಂಗ್ರೆಸ್ ಸಭೆಯಲ್ಲೂ ಕೂಡ ಡಿ ಕೆ ಶಿವಕುಮಾರ್ ತ್ಯಾಗದ ಮಾತನಾಡಿದ್ರು. ನಿನ್ನೆ ಬಿಹಾರ ಮತದಾರರ ಸಭೆಯಲ್ಲೂ ಕೂಡ ತ್ಯಾಗದ ಬಗ್ಗೆ ಪ್ರಸ್ತಾಪ ಮಾಡಿದ್ರು. ಅಂದ್ರೆ ತಾನೇ ತಾನಾಗಿ ಇದ್ದಕ್ಕಿದ್ದಂಗೆ ಈ ತ್ಯಾಗ ಮನೋಭಾವ ಬಂದ್ಬಿಡಕ್ಕೆ ಕಾರಣ ಏನಪ್ಪಾ ಅಂತ ನೋಡಿದ್ರೆ, ಈ ನಮ್ಮಲ್ಲೊಂದು ಸ್ಮಶಾನ ವೈರಾಗ್ಯ ಅಂತ ಕಾನ್ಸೆಪ್ಟ್ ಇದೆ. ಅಂದ್ರೆ ಸಿಗೋದೇ ಇಲ್ಲ ಅಂತ ಆದಾಗ ಅದ್ರ ಬಗ್ಗೆ ವೈರಾಗ್ಯ ಬರೋದು ಅಂತ, ಅದನ್ನ ಸ್ಮಶಾನ ವೈರಾಗ್ಯ ಅಂತಾರೆ. ಅದು ಹಂಗಾಗ್ಬಿಡ್ತಾ ಅನ್ನೋ ಪ್ರಶ್ನೆ ಹೇಳುತ್ತೆ. ಇಲ್ಲ ಸಿಗಬಹುದು ಅನ್ನೋ ಸಾಧ್ಯತೆಗಳಿದ್ರೆ ತ್ಯಾಗದ ಮಾತು ಬರೋದಿಲ್ವಾ ಹಾಗಾದ್ರೆ ಅನ್ನೋ ಪ್ರಶ್ನೆ. ಇದಕ್ಕೆಲ್ಲ ಉತ್ತರ ಡಿ ಕೆ ಶಿವಕುಮಾರ್ ಅವರೇ ಕೊಡಬೇಕು. ಸೊ ಅಥವಾ ತಾತ್ಕಾಲಿಕನ ಇದು ತಾತ್ಕಾಲಿಕ ತ್ಯಾಗನ ಅಥವಾ ಪರ್ಮನೆಂಟ್ ತ್ಯಾಗನ, ಇದರ ಪರಿಣಾಮಗಳು ಏನೇನಿರುತ್ತೆ, ಈ ತ್ಯಾಗದಿಂದ ಕಾಂಗ್ರೆಸ್ಗೆ ಒಳ್ಳೇದಾಗತ್ತಾ, ಡಿ ಕೆ ಶಿವಕುಮಾರ್ ಅವರ ಮುಂದಿನ ಆಯ್ಕೆ ಏನು, ಹಾಗಾದ್ರೆ ಅವರ ಆಂಬಿಷನ್ ಅನ್ನೇ ಅವರು ತ್ಯಾಗ ಮಾಡಿಬಿಟ್ರ, ಹೀಗೆ ಸಾಕಷ್ಟು ಪ್ರಶ್ನೆಗಳಿದ್ದಾವೆ. ಒಟ್ನಲ್ಲಿ ಇಷ್ಟೆಲ್ಲ ಮಾಡಿ ಕೊನೆಗೆ ಹೈಕಮಾಂಡ್ ಕಡೆಯಿಂದಾನೇ ಸಿಎಂ ಪಟ್ಟ ಸಿಗಲಿ ಅನ್ನುವಂಥ ಒಂದು ಆಸೆನಾ ಅನ್ನೋ ಪ್ರಶ್ನೆ ಕೂಡ ಮೂಡುತ್ತೆ. ಡಿಕೆಶಿ ತ್ಯಾಗಾಸ್ತ್ರವನ್ನ ಪ್ರಯೋಗ ಮಾಡ್ತಾ ಇದ್ದಾರೆ, ಏನೆಲ್ಲ ಹೇಳ್ತಾ ಇದ್ದಾರೆ ಅಂತ ನೋಡ್ತಾ ಹೋದ್ರೆ ಮುಖ್ಯಮಂತ್ರಿ ಪಟ್ಟದ ಮೇಲೆ ಕಣ್ಣಿಟ್ಟಿರೋದು ಬಹಳ ಸ್ಪಷ್ಟವಾಗಿದೆ. ಅದ್ರ ಜೊತೆಗೆ ತ್ಯಾಗದ ಮಾತು ಕೂಡ ಆಡ್ತಾ ಇದ್ದಾರೆ. ಸಿಎಂ ಸ್ಥಾನಕ್ಕೆ ಇರೋದಕ್ಕೆ ಡಿ ಕೆ ಶಿವಕುಮಾರ್ ತ್ಯಾಗದ ಅಸ್ತ್ರವನ್ನ ಉಪಯೋಗಿಸ್ತಾ ಇರುವಂತದ್ದು. ಕಾಂಗ್ರೆಸ್ ಕಾರ್ಯಕ್ರಮಗಳಲ್ಲಿ ಪದೇ ಪದೇ ತ್ಯಾಗದ ಮಾತಾಡ್ತಾ ಇದ್ದಾರೆ. ಸೋನಿಯಾ ಗಾಂಧಿ ಅವರ ತ್ಯಾಗ, ಮತ್ತೊಂದು ತ್ಯಾಗ, ಹೀಗೆ ತ್ಯಾಗದ ಬಗ್ಗೆ ಬಹಳ ಮಾತಾಡ್ತಾ ಇದ್ದಾರೆ. ಅಧಿಕಾರಕ್ಕಿಂತ ನಮಗೆ ಪಕ್ಷ ಮುಖ್ಯ ಅಂತ ಬೋಧನೆ ಮಾಡ್ತಾ ಇದ್ದಾರೆ. ಸೋನಿಯಾ ಗಾಂಧಿ ಅವರಿಂದ ಪ್ರಧಾನಿ ಹುದ್ದೆಯನ್ನೇ ತ್ಯಾಗ ಮಾಡಿದ್ರು ಸೋನಿಯಾ ಗಾಂಧಿ ಅವರು ಅಂತ ಮಾತಾಡ್ತಾ ಇದ್ದಾರೆ. ಸೊ ನಾನಿನ್ ಯಾವ ಲೆಕ್ಕ ಅಂತ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ. ಇಂದಿರಾ ಗಾಂಧಿ ಅವರ ಪುಣ್ಯ ಸ್ಮರಣೆಯಲ್ಲಿ ಡಿ ಕೆ ಶಿವಕುಮಾರ್ ಈ ಹೇಳಿಕೆಯನ್ನ ಕೊಟ್ಟರು. ಮಂಗಳೂರಿನ ಕಾಂಗ್ರೆಸ್ ಸಭೆಯಲ್ಲೂ ಕೂಡ ಡಿ ಕೆ ಶಿವಕುಮಾರ್ ತ್ಯಾಗದ ಮಾತನಾಡಿದ್ರು. ನಿನ್ನೆ ಬಿಹಾರ ಮತದಾರರ ಸಭೆಯಲ್ಲೂ ಕೂಡ ತ್ಯಾಗದ ಬಗ್ಗೆ ಪ್ರಸ್ತಾಪ ಮಾಡಿದ್ರು. ಅಂದ್ರೆ ತಾನೇ ತಾನಾಗಿ ಇದ್ದಕ್ಕಿದ್ದಂಗೆ ಈ ತ್ಯಾಗ ಮನೋಭಾವ ಬಂದ್ಬಿಡಕ್ಕೆ ಕಾರಣ ಏನಪ್ಪಾ ಅಂತ ನೋಡಿದ್ರೆ, ಈ ನಮ್ಮಲ್ಲೊಂದು ಸ್ಮಶಾನ ವೈರಾಗ್ಯ ಅಂತ ಕಾನ್ಸೆಪ್ಟ್ ಇದೆ. ಅಂದ್ರೆ ಸಿಗೋದೇ ಇಲ್ಲ ಅಂತ ಆದಾಗ ಅದ್ರ ಬಗ್ಗೆ ವೈರಾಗ್ಯ ಬರೋದು ಅಂತ, ಅದನ್ನ ಸ್ಮಶಾನ ವೈರಾಗ್ಯ ಅಂತಾರೆ. ಅದು ಹಂಗಾಗ್ಬಿಡ್ತಾ ಅನ್ನೋ ಪ್ರಶ್ನೆ ಹೇಳುತ್ತೆ. ಇಲ್ಲ ಸಿಗಬಹುದು ಅನ್ನೋ ಸಾಧ್ಯತೆಗಳಿದ್ರೆ ತ್ಯಾಗದ ಮಾತು ಬರೋದಿಲ್ವಾ ಹಾಗಾದ್ರೆ ಅನ್ನೋ ಪ್ರಶ್ನೆ. ಇದಕ್ಕೆಲ್ಲ ಉತ್ತರ ಡಿ ಕೆ ಶಿವಕುಮಾರ್ ಅವರೇ ಕೊಡಬೇಕು. ಸೊ ಅಥವಾ ತಾತ್ಕಾಲಿಕನ ಇದು ತಾತ್ಕಾಲಿಕ ತ್ಯಾಗನ ಅಥವಾ ಪರ್ಮನೆಂಟ್ ತ್ಯಾಗನ, ಇದರ ಪರಿಣಾಮಗಳು ಏನೇನಿರುತ್ತೆ, ಈ ತ್ಯಾಗದಿಂದ ಕಾಂಗ್ರೆಸ್ಗೆ ಒಳ್ಳೇದಾಗತ್ತಾ, ಡಿ ಕೆ ಶಿವಕುಮಾರ್ ಅವರ ಮುಂದಿನ ಆಯ್ಕೆ ಏನು, ಹಾಗಾದ್ರೆ ಅವರ ಆಂಬಿಷನ್ ಅನ್ನೇ ಅವರು ತ್ಯಾಗ ಮಾಡಿಬಿಟ್ರ, ಹೀಗೆ ಸಾಕಷ್ಟು ಪ್ರಶ್ನೆಗಳಿದ್ದಾವೆ. ಒಟ್ನಲ್ಲಿ ಇಷ್ಟೆಲ್ಲ ಮಾಡಿ ಕೊನೆಗೆ ಹೈಕಮಾಂಡ್ ಕಡೆಯಿಂದಾನೇ ಸಿಎಂ ಪಟ್ಟ ಸಿಗಲಿ ಅನ್ನುವಂಥ ಒಂದು ಆಸೆನಾ ಅನ್ನೋ ಪ್ರಶ್ನೆ ಕೂಡ ಮೂಡುತ್ತೆ.